ಹಲೋ ನಮಸ್ಕಾರ, ನಾನು ನಿಮ್ಮ ಅರ್ಪಿತಾ ಅಭಿಷೇಕ್. ವೆಲ್ಕಮ್ ಟು ಅ ನ್ಯೂ ವ್ಲಾಗ್. ಇವತ್ತು ಮತ್ತೆ ಅನ್ನೋದು ಬ್ರೇಕ್ಫಾಸ್ಟ್ ಡೇ. ಇವತ್ತು ಎಗ್ ಆಮ್ಲೆಟ್ ಹಾಕ್ಕೊಂಡು ಅದಕ್ಕೆ ಮಯೋನೀಸು ಬ್ರೆಡ್ಡು ಎಲ್ಲ ಹಾಕಿ ಏನೋ ರೆಡಿ ಮಾಡಿದ್ದೀನಿ ಹೆಲ್ದಿಯಾಗೆ. ಸೊ ಮಗಳು ಹೊಸ ಚೇರ್ ನೋಡ್ರಪ್ಪ, ಅವ್ರ ಡ್ಯಾಡಿ ತಂದು ಕೊಟ್ಟಿರೋದು. ಅದಳೆ ಚಿಕ್ಕದಾಗಿ ಹೋಗಿದೆ ಅಂತ. ನಾನು ಫಸ್ಟು ಡ್ರೆಸ್ ಚೇಂಜ್ ಮಾಡ್ಬೇಕು, ಈ ಡೋರಲ್ಲಿ ನೋಡೋಕ್ಕಾಗ್ತಾಯಿಲ್ಲ ಈ ಹುಡುಗಿನ. ಕಟ್ಟಿಂಗ್ ಬೇರೆ ಆಗೋಗಿದೆಯಲ್ಲ, ಮುಂಚೆ ಒಂಥರ ಇತ್ತು ಲೂಸ್, ಇವಾಗ ಒಂಥರ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಅದು ಆ್ಯಕ್ಚುಲಿ 2 ಇಯರ್ಸ್ದು. ನನ್ನ ಕಸಿನ್ ಗಿಫ್ಟ್ ಕೊಟ್ಟಿದ್ದು ಆಸ್ಟ್ರೇಲಿಯಾಯಿಂದ ಬಂದಾಗ. ಸೊ ಬೇರೆ ಚೇಂಜ್ ಮಾಡ್ತೀನಿ, ಅದು ಎತ್ತಿಡ್ತೀನಿ ದೊಡ್ಡವಳಾದ್ಮೇಲೆ ಹಾಕೊಂಡು. ಅವಳಿಗೆ ಅದ್ರಲ್ಲಿ ಗೊಂಬೆ ಇದೆಯಲ್ಲ, ಅದಕ್ಕೆ ಪಾಪ ಅಂತ ಇಷ್ಟ. ನಾನು ಇವಾಗ ಮೇಡಮ್ಗೆ ಆರೆಂಜ್, ನಾನು ಒಂದು ತಿಂದೆ, ಅದರಲ್ಲಿ 2 ಪೀಸ್ ಇಸ್ಕೊಂಡು ತಿಂದು. ಅವಳಿಗೆ ಇವಾಗ ಬೇಕಂತೆ, ಸೊ ಸುಲಿದು ಕೊಡೋಣ. ಕೂಚು ಹತ್ಬಾರ್ದು. ಏನು ಹೇಳ್ಬೇಕು ಅಮ್ಮಗೆ? ವೆರಿ ಗುಡ್. ಒಲ್ಲವ ಅಮ್ಮ ಬಂದಿಲ್ಲ ಕಡುವ. ಅಮ್ಮ ಅವಾಗ ಹೋಯ್ತಲ್ಲ. ನುಂಗ್ಬೇಡ, ಕಚ್ಚು. ಎಲ್ಲ ಹೋಗಿದ್ವಿ ದೀದಿ ಬಚ್ಚಿ. ನಮಗೆ ಲಡ್ಡು ತಂತಾನೆ. ಏನು ತಂತಾನೆ ಹೇಳ? ಲಡ್ಡು ಅನ್ನು. ದುಡ್ಡು ಅಲ್ಲ, ಲಡ್ಡು. ಗುಡ್ ಜಾಬ್. ಎಲ್ಲ ಕಲ್ತ್ಬಿಟ್ಟಲ್ಲ ಮಗಳು ನೀನು, ಎಲ್ಲ ಕಲ್ತ್ಬಿಟ್ಟಲ್ಲ ನೀನು. ಜಜ್ಜಿ ಹೋಗಿದೆ ದೀದಿ, ಚಾಮುಂಡಿ ಜಜ್ಜಿ ಹೋಗಿದೆ, ಚಾಮುಂಡಿ ಮಮ್ಮಿ. ಲಡ್ಡು ತರ್ತಾನೆ ನನಗೆ, ನಿಂಗೆ. ಓಕೆ, ನಿಂಗೆ ಇಷ್ಟ ಅಲ್ಲ ಮಮ್ಮಿ ಥರ ಲಡ್ಡು? ಸೂಪರ್. ಹೆಂಗೆ ಹೇಳೋದು? ಸೂಪರ್ ದೀದಿ ಅಲ್ಲ ಕಂದಾಗ, ದೀದಿ ಬೇಬಿ ಜೊತೆ ಹೋಗಿದ್ದಾನೆ, ಬರ್ತಾನೆ. ವಿ ಆರ್ ಗೋಯಿಂಗ್ ಔಟ್. ಇಲ್ಲೇ ಅಬಿಗೆ ಕಬಾಬ್ ಬೇಕಂತೆ. ನನಗೆ ನೆನ್ನೆ ಫೋನ್ಗೆ 360 ಡಿಗ್ರಿ ಫೋನ್ ಕವರ್ ಹಾಕ್ಸ್ಕೊಂಬಂದ್ವಿ, ಫೋನ್ ಕೇಸ್, ವಾಟ್ ಎವರ್ ಯು ಕಾಲ್ ಇಟ್. ಅದು 3 ಫೋನ್ಗೆ 5,000 ರೂಪಾಯಿ ಆಯಿತು. ನಂದು 2 ಫೋನು, ಅಬಿದು 1 ಫೋನ್ಗೆ ಹಾಕಿಸ್ದೆ. ಅದೇನಾಗಿದೆ, ನಂದು ಹಿಂದಗಡೆ ಕ್ಯಾಮ್ರಾದು ಸರಿ ಹೋಗಿಲ್ಲ, ಆ್ಯಂಡ್ ಅಬಿದು ಮೇಲ್ಗಡೆ ಕಿತ್ಕೊಂಡ್ಬಂದ್ಬಿಟ್ಟಿದೆ. ಅವ್ರು ನನಗೆ ಹೇಳಿದ್ದು 3 ಅವರ್ ಅಷ್ಟೊತ್ತಿಗೆ ಸರಿ ಹೋಗುತ್ತೆ, ಫುಲ್ ಡ್ರೈ ಆಗುತ್ತೆ ಅಂತ. ಬಟ್ 3 ಅವರ್ ಏನು 24 ಅವರ್ಸ್ ಆಯಿತು. ನೆನ್ನೆ ಮಧ್ಯಾಹ್ನ ಹಾಕ್ಸಿದ್ದು. ನಂದು ಇನ್ನೂ ಹಾಗೆ ಇದೆ, ಫುಲ್ ಬಬಲ್ ಕ್ಯಾಮ್ರಾ ಪೂರ್ತಿ, ಬ್ಯಾಕ್ ಕ್ಯಾಮ್ರಾ. ಆ್ಯಂಡ್ ಅಬಿದು ಮೇಲ್ಗಡೆದು ಕಿತ್ಕೊಂಡ್ಬಂದ್ಬಿಟ್ಟಿದೆ. ಸೊ ಅದಕ್ಕೆ ನಾನು ಅವ್ನಿಗೆ ಹೇಳಿದೆ, ಅಮ್ಮಿ ನನ್ನ ಅಲ್ಲಿ ಬಿಟ್ಬಿಟ್ಟು ನಾನು ಅಲ್ಲಿ ಹಾಕ್ಸ್ತಾ ಇರ್ತೀನಿ. ಆ್ಯಂಡ್ ಅವ್ರು ಕ್ಲೇಮ್ ಮಾಡಿರೋದು ಎತ್ತೆಸಿದ್ರೂ ಫೋನ್ ಹೊಡೆದೋಗಲ್ಲ ಅದು ಹಾಕ್ಸಿದ್ರೆ ಅಂತ, ಫೋನ್ ಕವರ್ ಹಾಕೋ ನೆಸೆಸಿಟಿನೇ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಇನ್ನೊಂದು ಲೈಫ್ ಟೈಮ್ ವಾರಂಟಿ, ಯಾವಾಗಲೇ ಅದು ಏನೇ ಆದ್ರೂ ಫ್ರೀಯಾಗಿ ಅವರೇ ಫುಲ್ ಚೇಂಜ್ ಮಾಡಿಕೊಡ್ತಾರೆ ಅಂತ. ಆ್ಯಕ್ಚುಲಿ ಇರೋದು 2000 ರುಪೀಸ್ ಏನೋ. ಬಟ್ ನಿನ್ನೆ ಇದು ಇಲ್ಲಿ ಹೊಸದಾಗಿ ಓಪನ್ ಆಗಿದೆ, ಹೊಸ ಬ್ರಾಂಚು ನಮ್ಮ ಮನೆ ಹತ್ರ. ಸೊ ಅದಕ್ಕೆ ಅವರು 10% ಆಫರ್ ಅಂತ ಹೇಳಿ 1800 1700 ಮಾಡಿಕೊಡ್ತೀನಿ ಅಂದರು. ಸೊ ಇವಾಗ ಅಲ್ಲಿ ಹೋಗಿ ರೆಡಿ ಮಾಡಿಸ್ಕೊಂಡು ಬರಬೇಕು. ಅದಾದಮೇಲೆ ನನ್ನ ಫ್ರೆಂಡ್ ಮನೆಗೆ ಬರ್ತೀನಿ ಅಂತ ಹೇಳಿದಾಳೆ ಇವತ್ತು, ಪುಟಾಣಿಗೆ ಕರ್ಕೊಂಡು. ಸೊ ಅವಳ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು. ಆಮೇಲೆ ಒಂದು ವಿಡಿಯೋ ಎಡಿಟ್ ಮಾಡಬೇಕು, ಒಂದು ವಿಡಿಯೋ ರೆಕಾರ್ಡ್ ಮಾಡಬೇಕು, ಯೂಟ್ಯೂಬ್ ವಿಡಿಯೋ ಒಂದು ಎಡಿಟ್ ಮಾಡಬೇಕು. ನಾಳೆ ಥರ್ಸ್ಡೇ ಪೋಸ್ಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಆಮೇಲೆ ಇನ್ನೇನು ಮಾಡಬೇಕವ, ಆಮೇಲೆ ಶಾಪಿಂಗ್ ಹೋಗಬೇಕು. ಬಿಕಾಸ್ ನಾಳೆ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ, ಅವ್ರ ಪಾಪುಗೆ ಬಟ್ಟೆ ಎಲ್ಲ ತರಬೇಕು. ಇಷ್ಟು ಕೆಲಸ ಇದೆ, ಯಾವಾಗ ಮಾಡ್ತೀನೋ ಗೊತ್ತಿಲ್ಲ, ಬಟ್ ಮಾಡ್ತೀನಿ. ಅದು ನನ್ನ ಮಗಳನ್ನ ನೋಡಿಕೊಂಡು. ಪುಟ್ಟಿ ಹೇಳು, ಹಾಯ್, ಹೌ ಆರ್ ಯು ಅನ್ನು. ಇವ್ರ ಅಪ್ಪಂಗೆ ಬಟ್ಟೆ ತಗೋಬಾರೋ ಅಂದರೆ ಹೊಸ ಡ್ರೆಸ್ ತಂದಿದ್ದಾನೆ, ಹೊಸದಿದ್ದು ಹಾಕೇ ಇಲ್ಲ. ನಾನು ಕ್ರಿಸ್ಮಸ್ ಈ ಥರದಕ್ಕೆ ಮಾಲ್ಗೆ ಹೋಗೋಣ ಅಂತ ಅಂದ್ಕೊಂಡೆ, ಅವಳು ಕ್ರಿಸ್ಮಸ್ ಎಲ್ಲ ತೋರ್ಸೋಕ್ಕೆ ಡೆಕೋರೇಷನು ಅವತ್ತಿಗೆ ಹಾಕೋಣ, ಇದು ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೆ. ಬಟ್ ಡ್ಯಾಡಿ ಗಾಟ್ ಇಟ್ ಟುಡೇ. ಸೊ ಸರಿ, ಹೆಂಗಿದ್ರು ಇವತ್ತು ಶಾಪಿಂಗ್ ಹೋಗ್ತೀವಲ್ಲ, ಅವಾಗೇನಾದರೂ ಕ್ರಿಸ್ಮಸ್ ಥೀಮ್ದಲ್ಲಿ ಸಿಗುತ್ತೆ ಅಂದ್ಬಿಟ್ಟು ಸುಮ್ಮನಾದೆ. ಯಾಕೋ
ಫ್ರಾಕ್ ಹಾಕಿದ್ರೆ ಚೆನ್ನಾಗೇ ಕಾಣಿಸ್ತಾ ಇಲ್ಲ, ಬಾಯ್ ಥರ ಇದೆಯಲ್ಲ. ಸೊ ಪ್ಯಾಂಟ್ ಶರ್ಟು ಚಡ್ಡಿ ಟೀ ಶರ್ಟೇ ಚಂದ. ಯಾರ್ದವ ಇದು? ಅರ್ಪಿತಾ. ಯಾವ್ದು ಚೆನ್ನಾಗಿದೆ? ಅದಾ? ಇದು ಚೆನ್ನಾಗಿದೆಯಾ ಬಟರ್ಫ್ಲೈ ಚೆನ್ನಾಗಿದೆಯಾ? ಈ ಲೆಪರ್ಡ್ ಪ್ರಿಂಟ್ ಚೆನ್ನಾಗಿದೆಯಾ ಬಟರ್ಫ್ಲೈ ಚೆನ್ನಾಗಿದೆಯಾ? ಇದು ಚೆನ್ನಾಗಿದೆಯಾ? ಯಾವ್ದು ಚೆನ್ನಾಗಿದೆ? ಬಟರ್ಫ್ಲೈ ಚೆನ್ನಾಗಿದೆಯಾ? ಗುಡ್ ಜಾಬ್. ಬಟರ್ಫ್ಲೈ ಹೇಳು. ಬೂಶ್ ಅಲ್ಲ ಬಟರ್ಫ್ಲೈ. ಚಿಟ್ಟೆ ಏನೋ? ಚಿಟ್ಟೆ. ಚಿಟ್ಟೆ ಚಿಟ್ಟೆ. ವೆರಿ ಗುಡ್. ಚಿಟ್ಟೆ ನೆಕ್ಸ್ಟ್ ಟೈಮ್ ಕೇಳ್ತೀನಿ ಆಯ್ತಾ, ಅವಾಗ ಹೇಳ್ಬೇಕು ಚಿಟ್ಟೆ ಅಂತ. ಏನ್ ಹೇಳು? ಚಿಟ್ಟೆ. ಪುಚ್ಚಿ ಕೊಡು ಚಿಟ್ಟೆಗೆ. ಎಷ್ಟು ಚಿಟ್ಟೆ ಇದೆ ಅಲ್ಲಿ? 1 2 ಮತ್ತೆ 2 ಇಲ್ಲ. 1 2 3 ಹೇಳು. 3 ಹೇಳವಾ? ನಮ್ ಪುಟ್ಟಿ ಅಕ್ಕಿ ಆಟ ನೋಡಿ. ನಾನು ಹಂಗೆ ಮಮ್ಮಮ್ಮ ತಿನ್ನಿಸ್ತೀನವ, ತಿನ್ಕೋಬೇಕು. ಓಕೆ ನೋಡಿ, ಇದರಲ್ಲಿ ಅಕ್ಕಿ ಬೇಯಿಸಿದ್ರೆ ಅನ್ನ ಆಗುತ್ತೆ. ತಿನ್ಬೇಕಿಲ್ಲ, ಪೆಟ್ಟು ಬೀಳುತ್ತೆ. ಬ್ಯಾಡ ಬಿಟ್ಟು ಮಾಡ್ತಾ ಇದ್ಯಾ? ಇವಾಗ ಪುಟ್ಮಲ್ಲಿ ಬರ್ತಾಳಂತೆ, ಬೇಗ ತಿನ್ಕೋಬಿಡು ಅಷ್ಟೊತ್ತಿಗೆ. ಆಟಾಡಿವಂತೆ ಪಾಪ ಜೊತೆ. ಎಲ್ಲಿದೆ ಅದು? ಅಲ್ಲೇ ಇದೆ ನೋಡಿ ಇಲ್ಲಿ. ಇದು ಅವಳು ಗೊಂಬೆದು ಶೂಸು, ಅದನ್ನ ಹಾಕೊಂಡು ಅಕ್ಕಿ ಒಳಗೆ ಆಟಾಡೋದು. ಏನವ? ನೀನ್ ಹಾಕೋ ಅದ್ರಲ್ಲಿ ಎತ್ತಾಕು. ಎಲ್ಲ ಕೆಲಸ ನೀನ್ ನನ್ನ ಹತ್ರನೇ ಮಾಡ್ಸೋದಾದ್ರೆ ಹಂಗೆ. ಹಾಕು, ಹಂಗ ಹಾಕು. ಇದ್ರಲ್ಲಿ ಏನ್ ಮಾಡ್ಲಿ? ಹಾಕು, ನೀನ್ ಹಾಕು. ಎತ್ತಾಕು. ನಾನ್ ಹಾಕಲ್ಲ, ನೀನ್ ಹಾಕವ. ಎತ್ಕೋ, ಹಾಕು. ಏನವ? ನೀನ್ ಆಯ್ಟ್ಕೋ, ಅವಾಗ ಹಾಕ್ತೀನಿ. ಆಯ್ಟ್ಕೋ. ಗುಡ್ ಜಾಬ್. ಇವಾಗ ಏನ್ ಮಾಡ್ಬೇಕು ನಾನು? ಅದ್ರೊಳಗೆ ಉಯ್ಬೇಕಾ? ಕೆಳಗೆ ಬಿದ್ದಿರೋದೆಲ್ಲ ತಿಂತಾ ಇದೆಯಲ್ಲವೋ. ನಾವು ಕುಕ್ಕರಲ್ಲಿ ಅನ್ನ ಮಾಡ್ತೀವಲ್ಲ, ಅದು ನೋಡ್ಕೊಂಡಿರೋದು. ನೀನು ಇದ್ರೊಳಗೆ ಹಾಕ್ಬಿಡೋದು, ನಾನು ಅದರಿಂದ ಇದಕ್ಕೆ ಹಾಕದಾ? ಕುಳ್ಳಿ ಪುಟ್ಟಿ. ಥ್ಯಾಂಕ್ ಯು. ಅದಕ್ಕೆ ಹಾಕ್ಕೊಡ್ಬೇಕಾ? ಇದಕ್ಕೆ ಹಾಕ್ಕೊಡ್ವಾ? ಮಾಡ್ಕೊಂಬರ. ಇಡು ಅಲ್ಲಿ, ಕೆಳಗಿಡು. ಅಮ್ಮ ಚಲೋ ಎತ್ತು ಎಲ್ಲ. ಅದನ್ನ ಎತ್ಕೊಡ್ಬೇಕಾ? ಚಲ್ಬಾರ್ದು ನೀನು. ಇದು ಎತ್ಕೊ, ತಗೋ, ಇದ್ರಲ್ಲಿ ಹಾಕು. ಹಿಂಗೆ ಹಾಕೊಂಡಿದ್ರಲ್ಲಿ ಆಮೇಲೆ ಇದರಿಂದ ಇದಕ್ಕೆ ಹಾಕು. ನೋಡಿ, ಹಿಂಗೆ ಹಾಕ್ದಾ? ಇವಾಗ ಇದನ್ನ ಇದಕ್ಕೆ ಹಾಕು. ತಗೋ, ಇದನ್ನ ಇದಕ್ಕೆ ಹಾಕು. ತಗೋ, ನೀನು ತಗೋ, ಹಾಕು. ಇದಕ್ಕೆ ಹಾಕವಾ? ಇದರಿಂದ ಇದಕ್ಕೆ ಹಾಕು. ಇಟ್ಕೊ, ಹಾಕ್ಕೊಡ್ತೀನಿ. ಹಾಕೊಡ್ಲಾ? ಇರು, ಕವನ ಚಿಕ್ಕಿ ಏನೋ ಮೆಸೇಜ್ ಮಾಡಿದ್ದೇನೋ. ಕವನ ಚಿಕ್ಕಿ ಬರ್ತಿದಂತೆ, ಪುಟ್ಟಮಲ್ಲಿ ಬರ್ತಿದಂತೆ. ಆಯ್ಟ್ಕೊ. ಗುಡ್ ಬಂಗಾರ. ಹಾಕೊಡ್ಲಾ ಇದಕ್ಕೆ? ಚಿ ಕೊಡು ಪಾಪಗೆ. ಪಚ್ಚ ಪಚ್ಚ ಮಾಡು. ಮಾಡು. ಪಚ್ಚ ಪಚ್ಚ. ಪಾಪು ಹೆಸರೇನಮ್ಮ? ನೋಡಿ, ಇನ್ನೊಂದು ಬೇಕಾ? ಅವಿಗೆ ಬೇಡ. ನಿಂದಿದೆ ಚೇರ್ ಇಲ್ಲಿ, ನಿಂದ ಹೊಸ ಸೋಫಾ ಇಲ್ಲಿ ಎಲ್ಲ ಗೊತ್ತು. ಪುಟ್ಟಿನ ಕೂರ್ಸೋಣ, ಅಲ್ಲಿ ಕೂರ್ಸೋಣ. ಅಂತವಲ್ಲ, ಹಂಗೆಲ್ಲ ನುಗ್ಬಾರ್ದು.
ಥ್ಯಾಂಕ್ ಯು ಥ್ಯಾಂಕ್ ಅವಳು ನಂಗೆ ಮೂತಿ ಕೊಟ್ಟಿ ಎಲ್ರಿಗೂ ಕೊಡಕ್ಕೆ ನಾನು ಲಿಪ್ಸ್ಟಿಕ್ ಹಾಕೊಂಡಿದ್ದೀನಿ. ಇನ್ನೊಂದು ಕೊಟ್ಬಿಡು ಪುಚ್ಚಿ. ಆ ಕಡೆ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಆಯ್ತು ಹೋಗವ. ಹೋಗಿ ನಿನ್ ಸೋಫಾ ಒಂದೇ ಒಂದು ಡಂಬಲ್ಸ್ ಎತ್ತು. 2.5 kg ಕೊಡು ಚಿಂಟು. ಇತ್ತೋಗ ಬಾಯಲ್ಲಿದೆ ಎತ್ತಿದು ಎತ್ತ ಎತ್ತ ಎತ್ತ. ಅಲ್ಲಿ ನೋಡಬಿ ಎತ್ತ ಎತ್ತ ಎತ್ತ. ಅಯ್ಯೋ ವೆರಿ ಗುಡ್. ಏ ಇದೆತ್ತು ಇದಂತತ್ತು ಇದೆತ್ತು. ಅದು ಬೇಡ, ಇದು ಬಾ. ಅದಾಯ್ತು, ನಿಂಗೆ ಗೊತ್ತಾಯ್ತು. ಇದು ಬಾ, ಇದು 5 kg ಇತ್ತು. ಹಂಗಾಗಲ್ಲವಾ? ಹಿಂಗಿಡ್ಕೊ. ಹಾಂ, ಹಂಗಿಡ್ಕೊ. ಕುಳ್ಳಿ ಹಿಂಗಿಡ್ಕೊ. ಹಿಂಗೆ ಹಿಡ್ಕೊಂಡು ಹಿಂಗೆ ಎತ್ತ. ಒಂದೆತ್ತು ಸಾಕು. ಒಂದೆತ್ತಪ್ಪ. ಒಂದೆತ್ತು. ಅವಳೆ ಕ್ಲ್ಯಾಪ್ ಮಾಡ್ಕೊಂಡು ಅದು ನಿಂಗೆ ಎತ್ತಕ್ಕೆ ಬರುತ್ತೆ ಗೊತ್ತು. ಗೋ ಡ್ಯಾಡಿ ಹತ್ರ ಗೋ. ಇದು ಎಲ್ಲಿಂದ ಕಿತ್ತದ್ದು? ನೆಕ್ಸ್ಟ್ ನೀನು. ಇವತ್ತು ಲೆಗ್ಸ್ ಆ್ಯಂಡ್ ಬೈಸಿಪ್ಸ್ ಇತ್ತು. ನಮ್ಮ ಕೋಚ್ ಫುಲ್ ಹೆವಿಯಾಗಿ ಮಾಡಿಸಿದ್ದಾರೆ. ಇವತ್ತು ಬೇರೆ ಐ ಹ್ಯಾಡ್ ಅ ವೆರಿ ಲಾಂಗ್ ಡೇ. ಅಪ್ಪ ಸುಸ್ತಾಗಿದ್ದಕ್ಕೆ ಲಾಸ್ಟ್ 1-2 ಸೆಟ್ಗೆ ಸಾಕು ಅಂದವ್ರೆ. ಏ ಪುಟ್ಟಿ, ಬಾಯಲ್ಲಿ ಒಂದು ಫೋಟೋ ತಗೊಳ್ಳೋಣ. ಅದು ನೋಡಿ, ಅದು ಅವಳದೇ ರಾಜ್ಯ. ಬಾ ಬೇಗ ಬಾ. ಹಾಂ, ನಿಂಚ್ಕೊ ಮುಂದೆ. ಪ್ಯಾಂಟ್ ಹೇಳ್ಕೊ. ಈಗ ಟೈಮ್ ರಾತ್ರಿ 9 ಗಂಟೆ ಆಗಿದೆ. ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಈಗ ಇನ್ಸ್ಟಾಗ್ರಾಮಲ್ಲಿ ಸ್ಟೋರೀಸ್ ಹಾಕ್ತಾ ಇದ್ದೆ. ಬಿಕಾಸ್ ಬೆಳಗ್ಗೆಯಿಂದ ಬ್ಯುಸಿ ಇದೆ, ಏನೂ ಹಾಕೋಕ್ಕಾಗಲಿಲ್ಲ. ಆ್ಯಂಡ್ ಐ ವಾಂಟೆಡ್ ಟು ಅಪ್ಡೇಟ್ ಹೌ ಮೈ ಡೇ ವಾಸ್ ಅಂತ. ಸೊ ನಾನು ಯೂಶ್ವಲಿ ಎವ್ರಿ ಡೇ ಟು ಡೂ ಲಿಸ್ಟ್ ಮಾಡ್ಕೋತೀನಿ, ಆಯಿತಾ. ಅಂದರೆ ಇವತ್ತು ಬೆಳಗ್ಗೆ ಕೂತ್ಕೊಂಡು ಇವತ್ತಿನ ಇಡೀ ದಿನ ನಂದು ಏನೇನು ಮೇಜರ್ ಟಾಸ್ಕ್ಸ್, ಅಂದರೆ ಡೈಲಿ ಮಾಡೋ ಟಾಸ್ಕ್ಸ್ ಎಲ್ಲ ಹಾಕ್ಕೊಳ್ಳಲ್ಲ. ಇವಾಗ ಮಗು ತಿನ್ನಿಸೋದು, ಮಗುಗೆ ಸ್ನಾನ ಮಾಡಿಸೋದು, ಅಥವಾ ನಂದೇನು ಡೈಲಿ ಟಾಸ್ಕ್ ಇರುತ್ತೆ ಅದನ್ನು ಮಾಡಲ್ಲ. ಅದು ಬಿಟ್ಟು ಮೇಜರ್ ಟಾಸ್ಕ್ಸ್ ಏನೇನಿರುತ್ತೆ ಅದನ್ನೆಲ್ಲ ಹಾಕ್ಕೊಂಡಿರ್ತೀನಿ. ಬಿಕಾಸ್ ನನಗೊಂದು ಫ್ಲೋ ಇರಬೇಕು, ವಾಟ್ ನೆಕ್ಸ್ಟ್ ಅಂತ. ಇಲ್ಲ ಅಂತಂದರೆ ಎಲ್ಲ ಗಜಿಬಿಜಿ ಮಾಡ್ಕೊಂಡ್ಬಿಡ್ತೀನಿ ಅಂತ. ಸೊ ಅದನ್ನು ಪೋಸ್ಟ್ ಮಾಡಿದ್ದೆ. ಆ್ಯಂಡ್ ಆಲ್ಸೋ ವರ್ಕೌಟ್ ಮಾಡಿದೆ, ನನ್ನ ಫ್ರೆಂಡ್ನ ಮೀಟ್ ಮಾಡಿದೆ. ನೀವೇ ನೋಡಿದ್ರಿ ಇವತ್ತು ನನ್ನ ಡೇ ಹೆಂಗಿತ್ತು. ಇಟ್ ವಾಸ್ ವೆರಿ ಪ್ರೊಡಕ್ಟಿವ್, ವೆರಿ ಬ್ಯುಸಿ ಅಂತ ಹೇಳ್ಬೋದು. ಸೊ ಒಂದು 2-3 ಜನ ಪಟ್ ಅಂತಂದರೆ, ನಾನು ಹಾಕಿ ಇನ್ನೂ ಒಂದು 5 ನಿಮಿಷ ಆಗಿದೆ ಅಷ್ಟೇ, ಪಟ್ಟಂತ ರಿಪ್ಲೈ ಮಾಡಿದ್ದೇನು ಅಂತ ಅಂದರೆ, ಒಬ್ಬರು ಕೇಳಿದ್ದು, ನೀವು ಈ ಕೆಲಸ ಎಲ್ಲ ಮಾಡುವಾಗ ಗ್ರಂಥನ ಯಾರು ನೋಡ್ಕೋತಾರೆ ಅಂತ. ಇನ್ನೊಬ್ಬರು, ನಿಮ್ಗೇನು ಮಗುನ ನೋಡ್ಕೊಳ್ಳೋ ಕೆಲಸ ಇಲ್ವಲ್ಲ, ಎಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೆಲ್ಪ್ ಮಾಡ್ತಾರೆ, ನಮ್ಗೆ ಆ ಥರ ಇರಲ್ಲ ಅಂತ ಎಲ್ಲ ಕಳಿಸಿದ್ರು. ಸೊ ಆವಾಗ ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು ಯಾಕೆ ಅಂದರೆ, ನಾನು ಇದೆಲ್ಲ ಕೆಲಸ ಮಾಡುವಾಗ ನನ್ನ ಮಗುನ ಯಾರ ಕೈಲೋ ಕೊಟ್ಟು ಅಥವಾ ಮಗುನ ನೋಡ್ಕೊಳ್ದೆ ಈ ಕೆಲಸ ಮಾಡಲ್ಲ. ಬಿಕಾಸ್ ಐ ಥಿಂಕ್ ಇವತ್ತು ಆದಷ್ಟು ನಾನು ವ್ಲಾಗ್ ಕೂಡ ಮಾಡಿದ್ದೀನಿ. ಸೊ ಯು ಆಲ್ ವಿಲ್ ನೋ, ಬೆಳಗ್ಗೆಯಿಂದ 90% ಆಫ್ ದ ಟೈಮ್ ನನ್ನ ಮಗುನ ನಾನೇ ನೋಡ್ಕೊಳ್ಳೋದು. ಆ್ಯಂಡ್ 3 ಹೊತ್ತು ತಿನ್ಸೋದು ನಾನೇ, ಸ್ನಾನ ಮಾಡಿಸೋದು ನಾನೇ, ಆಟ ಆಡ್ಸೋದು ನಾನೇ. ಲೈಕ್ 90% ಆಫ್ ದ ಟೈಮ್ ಐ ವಿಲ್ ಬಿ ದೇರ್. ಇನ್ನು 10% ಐದರ್ ನಳಿ ಆಂಟಿ ಅಥವಾ ನಮ್ಮ ಮಾವ ಅಥವಾ ಅಭಿ, ಇವ್ರು 3 ಜನದಲ್ಲಿ ಯಾರಾದರೂ ಒಬ್ಬರು ನೋಡ್ಕೊತಾರೆ. ತೀರಾ ಇವಾಗ ಯೋಗಾಗೆ ನಾನು ಹೋಗಬೇಕು, ಆ ಟೈಮಲ್ಲೂ ನಾನು ಯಾವ ಥರ ಟೈಮ್ ಫಿಕ್ಸ್ ಮಾಡ್ಕೋತೀನಿ ಅಂತ ಅಂದರೆ, ಅವಳು ನಿದ್ದೆ ಟೈಮು. ಇವಾಗ ಯೂಶ್ವಲಿ 4 to 5 ಹೋಗ್ತೀನಿ, ಅಥವಾ ಬೆಳಗ್ಗೆನೇ ಹೋಗ್ಬಿಡ್ತೀನಿ 8 ಗಂಟೆಗೆ. ಸೊ ದಟ್ ಅವಳು ಇನ್ನೂ ಮಲಗಿರ್ತಾಳೆ, ಅಥವಾ ಅವಳನ್ನ ಮಲಗಿಸಿ ನಾನು ಹೋಗ್ತೀನಿ. ಸೊ ಈ ಥರ ಟೈಮ್ ನಾನು ಮ್ಯಾಚ್ ಮಾಡ್ಕೊತೀನಿ. ಯಾಕಂದರೆ ಯಾರಿಗೂ ಮನೇಲಿ ಅಷ್ಟು ಕಷ್ಟ ಆಗಬಾರ್ದು, ಪಾಪಗೂ ಕಷ್ಟ ಆಗಬಾರ್ದು ಅಂತ. ದಿಸ್ ಈಸ್ ಹೌ ಐ ಮ್ಯಾನೇಜ್. ಆ್ಯಂಡ್ ಆ 10% ಟೈಮಲ್ಲಿ ಅವ್ರು ನೋಡ್ಕೊಳ್ಳುವಾಗೂ ಅಷ್ಟೇ, ಅವಳು ಇವಾಗ ಅರ್ಪಿತಾ ಅಂತಲೇ ಇರ್ತಾಳೆ. ಸೊ ಶಿ ಆಲ್ವೇಸ್ ವಿಲ್ ಬಿ ವಿತ್ ಮೀ. ನನ್ನ ಮಗುನೂ ನೋಡಿಕೊಂಡು ಈ ಎಲ್ಲ ಕೆಲಸನೂ ಮಾಡೋದು. ಹೇಳಬೇಕು ಅನಿಸ್ತು ಯಾಕೋ. ಬಿಕಾಸ್ ತುಂಬ ಜನ ಈಸಿಯಾಗೆ ಸೋಷಿಯಲ್ ಮೀಡಿಯಲ್ಲಿ ನೋಡ್ಬಿಟ್ಟು ಜಡ್ಜ್ ಮಾಡಿಬಿಡ್ತಾರೆ, ನೀವು ಹಾಗೆ ನೀವು ಹೀಗೆ ಅಂತ. ಬಟ್ ಹಾಗಲ್ಲ. ಆ್ಯಂಡ್ ಇವಾಗಲೂ ಅಷ್ಟೇ, ನನಗಿನ್ನೂ ಯೂಟ್ಯೂಬ್ ವ್ಲಾಗ್ ಎಡಿಟ್ ಮಾಡಬೇಕು, ಇನ್ಸ್ಟಾಗ್ರಾಮ್ದು ಒಂದು ವೀಡಿಯೋ ಎಡಿಟ್ ಮಾಡಬೇಕು, ಬುಕ್ ಓದಬೇಕು. ಬಿಕಾಸ್ ಇವಾಗ ಒಂದು ಸ್ವಲ್ಪ ದಿನದಿಂದ ಮತ್ತೆ ಬುಕ್ ಓದೋ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಮಲಗೋದು ಮುಂಚೆ. ಅಟ್ಲೀಸ್ಟ್ ಒಂದು 2 ಪೇಜ್ ಆದರೂ ಬುಕ್ ಓದಿ ಮಲಗಬೇಕು. ಇವಾಗ ಆಲ್ರೆಡಿ ಟೈಮು 9 ಗಂಟೆ. ಇಲ್ಲಿ ಫ್ಲ್ಯಾಶ್ ಲೈಟ್ ಇಟ್ಕೊಂಡಿದ್ದೀನಿ ಬಿಕಾಸ್ ಕತ್ತಲೆ ಇದೆ, ಪಾಪುನ ಮಲಗಿಸ್ತಾ ಇದ್ದೆ. ಸೊ ನಾನು ಇನ್ನೂ ಒಂದು 10:30-11 ಗಂಟೆ ಒಳಗಡೆ ಮಲಗಬೇಕು.
ಸೊ ನನ್ನ ಹತ್ರ 1.5 ಇಂದ 2 ಅವರ್ ಟೈಮ್ ಇದೆ. ಅದರಲ್ಲಿ ಅರ್ಧ ಗಂಟೆ ನಾನು ಫ್ರೆಶ್ ಅಪ್ ಆಗೋಕ್ಕೆ ಆಗುತ್ತೆ. ಅಂದರೆ ಇನ್ನು ಕೆಳಗಡೆ ಹೋಗಿ ಜೀರಾ ವಾಟರ್ ಕುಡಿಬೇಕು, ಆಮೇಲೆ ಫೇಸ್ ವಾಶ್ ಮಾಡಬೇಕು, ಸ್ಕಿನ್ ಕೇರು, ಹೇರ್ ಕೇರು, ಇದಕ್ಕೆ ಒಂದು ಅರ್ಧ ಗಂಟೆ ಹೋಗುತ್ತೆ ಅಂದ್ರೂ ಇನ್ನು 1.5 ಅವರ್ಸ್ ನನ್ನ ಕೈಯಲ್ಲಿದೆ. ಅಷ್ಟೊತ್ತಿಗೆ ನಾನು ಯೂಟ್ಯೂಬ್ ವೀಡಿಯೋ, ಇನ್ಸ್ಟಾಗ್ರಾಮ್ ವೀಡಿಯೋ ಆ್ಯಂಡ್ ಬುಕ್ ಓದೋದು ಇದಿಷ್ಟು ಮಾಡಬೇಕು. ಸೊ ಆ್ಯಂಡ್ ಇವಾಗಲೂ ಏನು ಸುಮ್ಮನೆ ಕೂತಿಲ್ಲ ನೋಡಿ, ಪುಟ್ಟಿ ಕಾಲ ಮೇಲೆ ಮಲಗಿದ್ದಾಳೆ. ಸೊ ಅವಳನ್ನ ಮಲಗಿಸುವಾಗ ಹಾಗೆ ಹಾಲು ಕುಡಿಸ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕ್ತಾಯಿದ್ದಿದ್ದು. ಸೊ ಯೂಶ್ವಲಿ ತುಂಬ ಜನ ಹೇಳ್ತಾರಲ್ವ ಇಟ್ ಈಸ್ ಈಸಿ ಅಂತ. ನೋಡೋಕ್ಕೆ ಸೋಷಿಯಲ್ ಮೀಡಿಯಾಲಿ ಈಸಿ ಅನಿಸ್ಬೋದು, ಬಟ್ ಇಟ್ ಈಸ್ ನಾಟ್ ಈಸಿ. ಹಾಗಂತ ಇಟ್ ಈಸ್ ನಾಟ್ ಇಂಪಾಸಿಬಲ್ ಆಲ್ಸೋ. ಸೊ ಇಟ್ಸ್ ನಾಟ್ ಈಸಿ ಬಟ್ ಇಟ್ ಈಸ್ ನಾಟ್ ಇಂಪಾಸಿಬಲ್. ನಾನು ತುಂಬ ಜನಕ್ಕೆ ಇದೇ ಹೇಳ್ತಾ ಇರ್ತೀನಿ, ಆಗಲ್ಲ ಅಂದಾಗ ಏನೇ ಕೆಲಸ ಇದೆ ಅಂತ ಅಲ್ಲ, ತುಂಬ ಜನಕ್ಕೆ ಅನಿಸ್ಬೋದು ಅಯ್ಯೋ ಅದು ಕಷ್ಟ ಅಂತ. ಕಷ್ಟ ಇರಬಹುದು ಬಟ್ ಇಂಪಾಸಿಬಲ್ ಅಂತೂ ಅಲ್ಲ. ಸೊ ಇಟ್ಸ್ ಜಸ್ಟ್ ಆರ್ ಮೈಂಡ್ ಸೆಟ್. ಮಾಡಬೇಕು ಅಂತ ನಿಮಗೆ ಸ್ಟ್ರಾಂಗ್ ರೀಸನ್ ಇದ್ದರೆ, ಏನಕ್ಕೆ ನನಗೆ ಅದು ಬೇಕು, ಯಾಕೆ ನಾನು ಅದು ಮಾಡಬೇಕು ಅಂತ ನಿಮಗೆ ಸ್ಟ್ರಾಂಗ್ ರೀಸನ್ ಇದ್ದರೆ ಯು ವಿಲ್ ಫೈಂಡ್ ಅ ವೇ ಹೆಂಗೆ ಮಾಡೋದು ಅಂತ. ಸೊ ಇದ್ರ ಜೊತೆ ಒಂದು ಟಿಪ್ ಆಫ್ ದ ಡೇ ಅಂದರೆ ರೀಸನ್ಸ್ ಕೊಡೋದು ಬಿಟ್ಟು ನಾವೇನು ಮಾಡಬೇಕು ಅದನ್ನು ಮಾಡ್ತಾಯಿದ್ರೆ ಯೂನಿವರ್ಸ್ ನಮ್ಮ ಕೈ ಹಿಡಿತಾರೆ ಅಂತ ಅರ್ಥ. ಸೊ 1.5 ಅವರಲ್ಲಿ 5 ನಿಮಿಷ ಇಲ್ಲೇ ವೇಸ್ಟ್ ಮಾಡಿದೆ. ವೇಸ್ಟ್ ಅಂತ ಅಲ್ಲ, ಇಟ್ ಈಸ್ ಅಗೇನ್ ಪ್ರೊಡಕ್ಟಿವ್. ಸೊ ನಿಮ್ಮಲ್ಲಿ ಒಬ್ರಿಗಿದು ಹೆಲ್ಪ್ ಆದ್ರೂ ಈ 5 ನಿಮಿಷ ತುಂಬ ದೊಡ್ಡದು ನನಗೆ. ಸೊ ಬಾಯ್, ಇವಾಗ ಕೆಲಸ ಮಾಡೋಣ. ನಮ್ಮ ಹುಡುಗಿಗೆ ನೋಡಿ ಇವತ್ತು ರಾಗಿ ಮತ್ತು ನೆನ್ನೆದೇ ಅಕ್ಕಿ, ಅದು ಚೇಂಜ್ ಮಾಡಲ್ಲ, ಅದನ್ನೇ ಗುಡಿಸಿ ಹಂಗೆ ಇಟ್ಟಿರ್ತೀನಿ, ಸುಮ್ಮನೆ ಅಕ್ಕಿ ವೇಸ್ಟ್ ಆಗುತ್ತೆ ಅಂತ. ಏನಿದು ರಾಗಿ ಓನವಾ ಕೂಚೋಬೇಕಾ? ಬಂದೆ, ಅದು ತೋರಿಸ್ಬಿಟ್ಟು ಬರ್ತೀನಿ ಇವ್ರಿಗೆ. ಇಲ್ಲಿ ಆಂಟಿ ಇವತ್ತು ರಾಗಿ ಒಣಗಾಕಿದ್ದಾರೆ ಬಿಸಿಲಿದೆ ಅಂತ. ಈ ಮೇಡಮ್ ಬಿಡ್ತಾ ಇಲ್ಲ, ಬೇಕು ಅಂತೀನಿ. ಇಲ್ಲಿ ಬಿಟ್ಟರೆ ಅಷ್ಟೇ ರಂಪ ರಾಮಾಯಣ ಮಾಡ್ತಾಳೆ ಅಂತ ಒಂದು ಬಟ್ಲಿಗೆ ಹಾಕ್ಕೊಟ್ಟಿದ್ದೀನಿ ಒಂಚೂರು. ಬಿಸಿಲು ಅಲ್ಲಿ ಅಲ್ಲವಾ? ಬಿಸಿಲು, ಕಾಲೆಲ್ಲ ಸುಟ್ಟೋಯ್ತು. ಪುಣ್ಯಕ್ಕೆ ಅವಾಗೆ ಅಲ್ಲಿ ಫುಲ್ ಬಿಸಿಲಿತ್ತಾ, ಕಾಲು ಸುಡ್ತಾಯಿತ್ತು ಅಂತ ಇಲ್ಲಿ ಎಳ್ಕೊ ಬಂದೆ. ಅನ್ನ ಅಲ್ಲ, ಇದು ಅಕ್ಕಿ. ಹೇಳು ಅಕ್ಕಿ ಹೇಳು. ಇದೇನು ಹೇಳು? ಇದು ಅದು ಅಕ್ಕಿ, ಇದು ರಾಗಿ. ಏನ ಡ್ಯಾಡಿ ಎಲ್ಲ ಕಂದ, ರಾಗಿ. ಇದೇನಿದು? ಮಮ್ಮ ಹೆಸರೇನು? ಈ ಮೇಡಮ್ ನೀಲ್ಲಿ ಆಟ ಆಡ್ಕೊಂಡು ನಾನು ಇವಾಗ ನನ್ನ ಕೆಲಸ ಮುಗಿಸ್ಕೋಬೇಕು. ಎಷ್ಟೊಂದು ಮೆಸೇಜಸ್ಗೆ ರಿಪ್ಲೈ ಮಾಡೋದಿದೆ. ಐ ವಿಲ್ ಫಿನಿಶ್ ದಟ್, ಲೆಟ್ ಹರ್ ಕೀಪ್ ಪ್ಲೇಯಿಂಗ್. ಸೊ ಬಾಯ್. ದಿಸ್ ಇಸ್ ಸೋ ನೈಸ್. ನನ್ನ ವರ್ಕ್ ವ್ಯೂ ನೋಡಿ ಹೆಂಗಿದೆ. ಆಂಟಿ ಇವತ್ತು ರಾಗಿ ಒಣಗಾಕಿದ್ರು ಆ್ಯಂಡ್ ಎಲ್ಲ ಪಕ್ಷಿಗಳು ಬರ್ತಾಯಿದೆ. ಗ್ರಂಥ ಇರಬೇಕಾಗಿತ್ತು. ಅವಳು ಇವಾಗ ಜಸ್ಟು ನಮ್ಮ ಮನೆಗೆ ಹೆಲ್ಪ್ ಬರ್ತಾರಲ್ಲ ಅಕ್ಕ, ಅವರು ಈ ರೋಡ್ ಕಾರ್ನರಲ್ಲಿ ಇನ್ನೊಂದು ಪಾಪು ಇದೆ, ತಾರಿಣಿ ಅಂತ, ಅವ್ರ ಮನೆಗೆ ಕರ್ಕೊಂಡು ಹೋದರು. ಬಿಕಾಸ್ ಅವಳು ಸ್ಕೂಲಿಂದ ಹಿಂಗೆ ಪಾಸ್ ಆದ್ಲ, ಇವಳು ಪಾಪು ಅನ್ನೋದು ಶುರು ಮಾಡಿದ್ಲು, ಅದು ಅಳ್ತಾಯಿತ್ತು. ಸೊ ಕರ್ಕೊಂಡು ಹೋಗ್ತೀನಿ ಒಂದು 5 ನಿಮಿಷ ಅಂತ ಕರ್ಕೊಂಡು ಹೋದರು. ಇವಾಗ ಬಂತು ಕೂಕು. ಮೇ ಬಿ ಇಷ್ಟೊತ್ತು ಅವಳು ಇದ್ದಿದ್ದಕ್ಕೆ ಬಂದಿಲ್ವೇನೋ. ನೀನು ಹೋದ್ರೆ ಹೊಟ್ಟೋಗ್ಬಿಡುತ್ತೆ ರಾಣಿ. ಕೂಕು ಎಲ್ಲಿಗೆ ಬರಲಿ ನಾನು? ಬಾ ಅಂದರೆ ಅಲ್ಲಿ ಹೋಗೋಣ ಅಂತ. ಕೂಕು ಹೊಟ್ಟೋಗುತ್ತೆ ರಾಣಿ ನೀನು ಹೋದ್ರೆ. ಬಿಡ್ಲಾ ನಿನ್ನ? ಓಕೆ, ನಿಧಾನಕ್ಕೆ ಹೋಗೋ. ನೋಡಿದ್ಯಾ, ಹೊಟ್ಟೋ ಆಯ್ತು ಕೂಕು. ಏಯ್ ಬೇಡ, ಬಾ, ಬರುತ್ತೆ, ಬಾ. ನೀನು ಈ ಕಡೆ ಬಂದ್ಬಿಡು, ಅವಾಗ ಬರುತ್ತೆ. ಅಮ್ಮ ಹತ್ರ ಬಂದ್ಬಿಡು, ಅವಾಗ ಬರುತ್ತೆ. ಹಾಂ ಇದೊಂದು ಕೂಕು ನಮ್ಮನೆದು. ನಮ್ಮನೆ ಕೂಕು ಇದು, ಕಳ್ಳಿ ಕೂಕು.